ಅಂತ ಅಮಾಯಕರು ಯಾರು ಕೋಲಾರದಲ್ಲಿಲ್ಲ, ಎಲ್ಲ ಬುದ್ಧಿಜೀವಿಗಳಿದ್ದಾರೆ, ಬುದ್ಧಿವಂತರಿದ್ದಾರೆ. ಏನೋ ಒಂದು ಸಣ್ಣದೊಂದು ಆಸೆಗೆ ಸ್ವಲ್ಪ ವ್ಯಾಪಾರ ಇರ್ಬೋದು, ಆದರೆ ಒಂದು ದಿವಸ 11 ತಿಂಗಳಾಗಿದೆ ಫೋನ್ ಮಾಡಿದ್ರೆ ಬೇರೆ ಉತ್ತರ ಬರ್ತದೆ. ಇವೆಲ್ಲ ಗೊತ್ತಿರೋದೆಲ್ಲ ಬಿಡಿಸ್ಕೊಳ್ಬೇಕಾಗಿದೆ. ಇಂಥ ಒಂದು ಜನನಾಯಕ ನಮ್ಗೆ ಬೇಕಾಗಿತ್ತು. ದಿನದ 24 ಗಂಟೆ ನಿಮಗಾಗಿ ನಾನು ಇದ್ದೀನಿ ಅಂತೇಳಿ ನರೇಂದ್ರ ಮೋದಿ ಅವರು ಒಂದು ದಿನ ರಜೆ ಆಗದೆ, ಒಂದು ಗಂಟೆ ರಜೆ ಆಗದೆ ದೇಶಕ್ಕಾಗಿ, ಭವಿಷ್ಯಕ್ಕಾಗಿ 150 ಕೋಟಿ ಜನರ ಒಂದು ಭವಿಷ್ಯಕ್ಕಾಗಿ ಏನು ಪಣ ತೊಟ್ಟು ಇವತ್ತು ದಿವಸ ಆಡಳಿತ ನಡೆಸಿ ಭಾರತದ ಒಂದು ಘನತೆ, ಗೌರವ ಹೆಚ್ಚಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಶಕ್ತಿ ತುಂಬಬೇಕು, ಬಹಳ ತುಂಬಬೇಕು ಅಂತೇಳಿ ನಾವೆಲ್ಲೂ ಕೂಡ ಏನು ದೊಡ್ಡ ಮಟ್ಟದಲ್ಲಿ 2018ರಲ್ಲಿ, 23ರಲ್ಲಿ ನಾವೆಲ್ಲೂ ಕೂಡ ಜಿದ್ದಾಜಿದ್ದ ಇವತ್ತು ಕೆಲಸ ಮಾಡಿದ್ವಿ. JDS BJP ಇವತ್ತು ದಿವಸ ನಂತ ನರೇಂದ್ರ ಮೋದಿ ಉಳಿಸ್ಕೊಳ್ಳೋಕ್ಕಾಗಿ ಇವತ್ತು ದಿವಸ ನಿಮ್ಮ ಮುಂದ್ಗಡೆ ಒಂದಾಗಿ ಬಂದಿದ್ದೀವಿ. ಅದಕ್ಕೆ ನಿಮ್ಮ ಬಲ ಬೇಕು, ಶಕ್ತಿ ಬೇಕು ಅಂತ ನಾವು ಬಂದಿದ್ದೀವಿ. ಇದು ಕೇವಲ ನಮ್ಮ ಒಂದು ಸ್ವಾರ್ಥ ಅಥವಾ ನಮ್ಮ ಒಂದು ಲಾಭ ದೃಷ್ಟಿಯಲ್ಲಿ ನಿಮಗೆ ಗೊತ್ತಿರ್ಬೋದು. 2018ರಲ್ಲಿ 23ರಲ್ಲಿ ಕೋಲಾರದಲ್ಲಿ ಕ್ಷೇತ್ರ ಬಿದ್ದಂತೆ ಎರಡೇ ಪಕ್ಷ ಹೋರಾಟ ಮಾಡ್ತಾ ಇದ್ರು, BJP JDS. ಅಂದರೆ BJP ಉತ್ತರ್ ಪ್ರಕಾಶ್, JDS CM ಅರ್ಚನಾ, ಇವೆರಡೇ ಜಿದ್ದಾಜಿದ್ದ ಹೋರಾಟ ಬಂದಿದೆ. ಅವತ್ತು ದಿವಸ ನಾನೇ ನಮ್ಗಿಂತ ಹೆಚ್ಚಿಗೆ ಫೈಟ್ ಮಾಡಿದ್ದು ಹಳ್ಳಿಗಳ ಗ್ರಾಮದಲ್ಲಿ ಮಾಡಿದ್ದು. ಆದರೂ ಕೂಡ ಇವತ್ತು ದಿವಸ ದೇಶದ ಭದ್ರತೆಯಿಂದ, ಆರ್ಥಿಕತೆ, ಮಹಿಳಾ ಸಬಲೀಕರಣ ಮತ್ತು ರೈತರ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕಂತೇಳಿ ಇವತ್ತು ದಿವಸ ನಮ್ಮ ಏನು ಮನಸ್ತಾಪಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳೆಲ್ಲ ಮರೆತು ಒಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ಬಂದು ನಾವೇನು ಮುಖಂಡರೆಲ್ಲ ಹೊರಟಿದ್ದೀವಿ. ಅವರು ಸೋತೋಗ್ಬಿಡ್ತೀರಿ, ಇನ್ನೇನು ಒಂದಾಗೋ ಥರ ಇದೆ, ಸೋತೋಗ್ಬಿಡ್ತೀವಿ ಅಂತೇಳಿ ನಮ್ಮ ವಿರೋಧ ಪಕ್ಷದವರು ದೊಡ್ಡ ಮಟ್ಟದಲ್ಲಿ ನಮ್ಮ ಬಗ್ಗೆ ಸುದ್ದಿ ಹಬ್ಸೋದು. ಅವರ ಒಡಂಬಡಿಕೆ ಇಲ್ಲ, ಒಡನಾಟ ಇಲ್ಲ, ಬೇಜಾರು ಮಾಡೋದಕ್ಕೂ ಒಂದು ಒಗ್ಗಟ್ಟಿಲ್ಲ, ಕಿತ್ತಾಡ್ತಾರೆ, ಕಚ್ಚಾಡ್ತಾರೆ ಅಂತೇಳಿ ಇಂಥ ಒಂದು ಹೀನ ಒಂದು ನಡವಳಿಕೆಯಿಂದ ಹೋಗೋರು. ಇಂಥ ಸುಳ್ಳು ವದಂತಿಗೆ ಯಾರು ನಂಬೋದಿಲ್ಲ. ಯಾಕಂದರೆ ನಮ್ಮ ಮುಂದೆ ನೇರ ಒಂದು ಉದಾಹರಣೆ ಯಾರು ಬೇಕಾದ್ರೂ ನೋಡ್ಬೋದು. 2 ದಿನ ನಿರಂತರ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಅಣ್ಣ ಹೆಚ್ಚಿಗೆ ನಾವು ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ಉದ್ದೇಶ ನಮ್ಮ ಆ ದೇಶದ ಆರ್ಥಿಕ ಭದ್ರತೆ, ದೇಶದ ಆಂತರಿಕ ಭದ್ರತೆ. ಇವತ್ತು ದಿವಸ ಏನು ಶಕ್ತಿ ಕೇಂದ್ರ, ಕರ್ನಾಟಕದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ 2024ರಲ್ಲಿ ಇನ್ನು ಇತ್ತೀಚೆಗೆ 15-20% ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಮಾಡ್ತಾರೆ. ಅಂದರೆ ಅದನ್ನು ಅಲ್ಲಿರ್ತಕ್ಕಂಥದ್ದು ವಿಧಾನಸಭಾ ಸದಸ್ಯರು ಮತ್ತು ಅಲ್ಲಿನ ಜನಪ್ರತಿನಿಧಿಗಳು, ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಒಪ್ಕೊಂಡು ಹೋಗ್ತಾರೆ ಅಂತಂದರೆ ನಾನು ಮೀಡಿಯಾದವ್ರು ಕೇಳೋಕೆ ಇಷ್ಟಪಡ್ತೇನೆ. ಮೀಡಿಯಾದವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಕೇಳಿದ್ದು ತಪ್ಪು ಅಂತೇಳಿ. ಅಂದರೆ ಆ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ರು. ಇಂಥ ಒಂದು ಸೂಕ್ಷ್ಮವಾದ ವಿಚಾರ ನಾವು ಗಮನಿಸಬೇಕಾಗ್ತದೆ. ಜೊತೆಗೆ ಇದು ರಾಮೇಶ್ವರಂ ಹೋಟೆಲ್ ಅಂತದ್ದು ಬಾಂಬ್ಗಳಾಗುವಂಥದ್ದು, ಅದು ಸಾಕು ಅಂತೇಳಿ ಕುಕ್ಕರ್ಗಳಲ್ಲಿ ಬಾಂಬ್ ಇಡೋಂಥದ್ದು. ಇನ್ನೂ ಮುಂದುವರೆದು ಏನು ಕೇರಳದಲ್ಲಿ ನಾಮಿನೇಷನ್ ಫೈಲ್ ಮಾಡ್ತಾರೋ ರಾಹುಲ್ ಗಾಂಧಿ ಅವರು, ಅಲ್ಲಿವೆಲ್ಲ ನೋಡಬೇಕು, ವಿಡಿಯೋ ಮೇಲೆ ನೋಡ್ತಾರೆ. ಭಾರತ ದೇಶದಲ್ಲಿ ಭಾರತ ಧ್ವಜ ಅನ್ನೋ ಜಾಗದಲ್ಲಿ ಪಾಕಿಸ್ತಾನ ಪರ ಧ್ವಜ ಮಾಡ್ತಾರೆ, ಪಾಕಿಸ್ತಾನ ಪರ ಘೋಷಣೆ ಕೊಡ್ತಾರೆ. ಆದರೂ ಕೂಡ ಅವ್ರಿಗೆ ಯಾರಿಗೂ ನಾಚಿಕೆ ಮಾನ ಮರ್ಯಾದೆಯನ್ನು ಒಪ್ಕೊಳ್ಳೋದು ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ. ಅವ್ರು ಪರವಾಗಿದ್ದಾರೆ, ಪಾಕಿಸ್ತಾನ ಏಜೆಂಟ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಮುಂದಿನ ನಮ್ಮ ಭವಿಷ್ಯ ಏನಾಗಬೇಕು ಅಂತ ಯೋಚನೆ ಮಾಡಿ. ಇವತ್ತು ನಮ್ಮ ಭವಿಷ್ಯ ಅಲ್ಲ, ನಮ್ಮ ಮುಂದಿನ ಮಕ್ಕಳ ಮತ್ತು ಮೊಮ್ಮಕ್ಕಳ ಭವಿಷ್ಯ ನೋಡಬೇಕಾದ್ರೆ ಇವತ್ತು ದಿವಸ ನಾವು ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೇಬೇಕು. ಹಾಗಾಗಿ ಅಂಥ ಒಂದು ಧೀಮಂತ ನಾಯಕರು ಇವತ್ತು ನಮಗೆ ಇರಬೇಕು ಅಂದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಕೇವಲ ಇಲ್ಲಿ ಮಲ್ಲೇಶ್ ಬಾಬು ಅವರ ಗೆಲುವಲ್ಲ, ಇದು ನಮ್ಮ ಸ್ವಾಭಿಮಾನದ ಗೆಲುವು, ನಮ್ಮೆಲ್ಲರ ಗೆಲುವು, ನಮ್ಮ ರೈತರ ಗೆಲುವು, ನಮ್ಮ ಭವಿಷ್ಯದ ಗೆಲುವು. ಆ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾದ್ರೆ ಏನು ಇವತ್ತು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ಬೋದು. ನಮ್ಮಲ್ಲಿ JDS ಇದ್ದಾವೆ, BJPಯಲ್ಲಿ ಇದ್ದಾವೆ. ಸಣ್ಣ ಪುಟ್ಟ ವ್ಯತ್ಯಾಸವನ್ನು ಸರಿಪಡಿಸಿಕೊಂಡು ಮತ್ತೆ ಅದ್ರ ಜೊತೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಾವೆಲ್ಲ ಕೂಡ JDS BJP ಒಟ್ಟಾಗಿದ್ದೇವೆ. ಒಟ್ಟಾಗಿ ಕೆಲಸ ಮಾಡಬೇಕಾದ್ರೆ ಏನು ಇವಾಗ ಹಿಂದೂ ಸಹ ಸೇರಿದ್ರಿ, ಇದೇ ಮುಂದುವರೆದು ಚುನಾವಣೆ ಸಮಯದಲ್ಲಿ ಮತ್ತು ಚುನಾವಣೆ ನಂತರ ಇದೇ ಒಗ್ಗಟ್ಟು ಮಾಡಿ ಮುಂದೆ ಜೊತೆಯಲ್ಲಿ ನೆಮ್ಮದಿಯಾಗಿರ್ಬೋದು.